ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ RKVlogs ಕನ್ನಡ. ಸೊ ನೀವೇನ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಲವರ್ಸ್ ಆಗಿದ್ದರೆ, ಬ್ಲ್ಯಾಕ್ ಕಲರ್ ಗಾಡಿ ಹುಡುಕ್ತಾ ಇದ್ದರೆ, ಅದು ಸಬ್ ಕಾಂಪ್ಯಾಕ್ಟ್ SUVಯಲ್ಲಿ ನೀವು ಹುಡುಕ್ತಾ ಇದ್ದರೆ, ಸೊ ನಿಸಾನ್ ಕಡೆಯಿಂದ ನಿಸಾನ್ ಮ್ಯಾಗ್ನೆಟಲ್ಲಿ ಕೂರೋ ಎಡಿಷನ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಅದ್ರ ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಎಲ್ಲ ಫುಲ್ ಬ್ಲ್ಯಾಕ್ ಕಲರಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅದ್ರ ಕಂಪ್ಲೀಟ್ ರಿವ್ಯೂನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಹೊಸ್ದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ನಿಸಾನ್ ಮ್ಯಾಗ್ನೆಟ್ ಕೂರೋ ಎಡಿಷನ್ನ ವೀಡಿಯೋ ಮಾಡೋಕ್ಕೆ ಬಂದಿರೋದು ನಿಮಗೆ ನಿಸಾನ್ ಶೋರೂಮು ಜುಬ್ಲಿಂಟ್ ನಿಸಾನ್ ಶೋರೂಮು. ಸೊ ನಿಯರ್ ಟು ರಾಜಾಜಿನಗರ ರಿಂಗ್ ರೋಡಲ್ಲಿ ಸಿಗುತ್ತೆ. ಸೊ ಅದರ ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವೇನೇ ಟೆಸ್ಟ್ ಡ್ರೈವ್ ಇಲ್ಲ ಅಂದರೆ ಗಾಡಿ ಬುಕ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಶೋರೂಮ್ ಕೂಡ ನೀವು ವಿಸಿಟ್ ಮಾಡ್ಕೋಬೋದು. ಅವರಲ್ಲಿ ನಿಮಗೆ ನಿಸಾನ್ ಮ್ಯಾಗ್ನೆಟ್ ಕೂರೋ ಎಡಿಷನ್ದು ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ 2 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. ಒಂದು ಬಂದು ನಿಮಗೆ ನಾರ್ಮಲ್ 1 ಲೀಟ್ರ್ ಪೆಟ್ರೋಲ್ ಇಂಜಿನು, ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಅಂತ ಬರುತ್ತೆ. ಸೊ ಇನ್ನೊಂದು ಬಂದು ನಿಮಗೆ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಆಸ್ಪಿರೇಟರಲ್ಲಿ ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ ಹೇಳಿದ್ರೆ 71 PS ಪವರ್ ಬರುತ್ತೆ, 96 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ನಿಮಗೆ ಟರ್ಬೋದಲ್ಲಿ ಹೋಗ್ತೀನಿ ಅಂದರೆ ನಿಮಗೆ 100 PS ಪವರ್ ಬರುತ್ತೆ, 160 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನೀವು ಲುಕ್ಸ್ ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ಫುಲ್ ಎಲ್ಲ ಬ್ಲ್ಯಾಕ್ ಕಲರ್ ಎಕ್ಸ್ಟೀರಿಯರ್ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಗ್ರಿಲ್ಲು ನೋಡ್ತಾ ಇರ್ಬೋದು, ಫುಲ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ನಿಸಾನ್ ಲೋಗೋ ಕೂಡ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಹೆಡ್ಲ್ಯಾಂಪ್ ಬರೋದರೆ ನಿಮಗೆ LED ಹೆಡ್ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ವಿತ್ DRL ಸೆಟಪ್ಸ್ ಬರುತ್ತೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ DRL ಸೆಟಪ್ ಕೂಡ. ಹಾಗೆ ಫ್ರಂಟಲ್ಲಿ ನಿಮಗೆ ಬಂಪರ್ಸು ನೋಡ್ತಾ ಇರ್ಬೋದು, ಇದರಲ್ಲೂ ನಿಮಗೆ ಒಂದಷ್ಟು ಡಾರ್ಕ್ ಮೋಲ್ಡೆಡ್ ಟೈಪ್ ಥರ ಬರುತ್ತೆ ಬಂಪರಲ್ಲಿ. ವಿತ್ ನಿಮಗೆ ಇಲ್ಲೆಲ್ಲ ನಿಮ್ಗೆ ಪೇನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕ್ರೋಮ್ ಏನು ಜಾಸ್ತಿ ನಿಮಗೆ ನೋಡ್ತಾ ಇರ್ಬೋದು, ಕ್ರೋಮ್ ಇರೋದಿಲ್ಲ. ಕ್ರೋಮ್ ಏನು ಇನ್ಸರ್ಟ್ ಮಾಡ್ತಾರಲ್ಲ ಆ ಜಾಗದಲ್ಲೂ ನಿಮಗೆ ಬ್ಲ್ಯಾಕ್ ಕಲರೇ ಇಂಟೀರಿಯರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ಎಕ್ಸ್ಟೀರಿಯರು. ಸೊ ಓವರಾಲ್ ನೀವು ಸೈಡ್ ಲುಕ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಎಲ್ಲ ಫುಲ್ ಬ್ಲ್ಯಾಕ್ ಕಲರೇ ಕೊಟ್ಟಿರೋದ್ರಿಂದ ಸೊ ಬ್ಲ್ಯಾಕ್ ಕಲರ್ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಕ್ಲಾಡಿಂಗು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರಲ್ಲಿ ನಿಮ್ಗೆ ಒಂಥರ ನಾರ್ಮಲ್ ರಫ್ ಟೈಪ್ ಕೊಟ್ಟಿದ್ದಾರೆ. ಸೊ ಪಿಯಾನೋ ಬ್ಲ್ಯಾಕ್ ಫಿನಿಷನ್ ಬರೋದಿಲ್ಲ, ರಫ್ ಟೈಪಲ್ಲಿ ಬರುತ್ತೆ ಕ್ಲಾಡಿಂಗ್. ಫುಲ್ಲು ಸ್ಟಾರ್ಟಿಂಗಿಂದ ನಿಮಗೆ ಎಂಡಿಂಗ್ವರೆಗೂ ಫುಲ್ ಕ್ಲಾಡಿಂಗು ನಿಮಗೆ ಬ್ಲ್ಯಾಕ್ ಕಲರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಅಲೈ ಬರೋದರೆ ನಿಮಗೆ ಬ್ಲ್ಯಾಕ್ ಕಲರ್ ಅಲೈ ಬರುತ್ತೆ. ವಿತ್ ನಿಸಾನ್ ಲೋಗೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ನಿಮಗೆ ಫ್ರಂಟಲ್ಲಿ ಡಿಸ್ಕೋ, ರಿಯರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಓವರಾಲ್ ನಿಮಗೆ ಟೈರ್ ಸೆಕ್ಷನ್ ಬರೋದರೆ ನಿಮಗೆ 16 ಇಂಚ್ ಅಲೈ ಬರುತ್ತೆ. ಹಾಗೆ ಟೈರ್ ಇದು ಬರೋದರೆ 195/60 ಸೆಕ್ಷನ್ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದರೆ 205 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಸಬ್ ಕಾಂಪ್ಯಾಕ್ಟ್ SUVಗೆ ತುಂಬ ಸಗದಾಗಿದೆ ಅಂತ ಹೇಳ್ಬೋದು. 205 mm ತುಂಬ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಓವರಾಲ್ ಇಲ್ಲಿ ಸೈಡಲ್ಲಿ ನಿಮಗೆ ನಿಸಾನ್ ಮ್ಯಾಗ್ನೆಟ್ ಅಂತ ಬರುತ್ತೆ. ಸೊ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಏನು ಬರುತ್ತೆ, ಲೆಫ್ಟ್ ಸೈಡಲ್ಲಿ ಕೂರೋ ಅಂತ ಒಂದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಓವರ್ ವ್ಯೂಮ್ ಬರೋದರೆ ಆಟೋ ಫೋಲ್ಡಿಂಗ್ ಓವರ್ ವ್ಯೂಮ್ ಬರುತ್ತೆ. ವಿತ್ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಡೋರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಓಪನಿಂಗ್. ಸೊ ನೀವು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕೀ ಇಟ್ಕೊಂಡಿದ ತಕ್ಷಣ ಓಪನ್ ಆಗುತ್ತೆ, ಆ ರೀತಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರೂಫ್ ರೈಲ್ಸು ಇದು ಫಂಕ್ಷನಲ್ಲ, ಜಸ್ಟು ರೂಫಲ್ಲಿ ಲುಕ್ಗೋಸ್ಕರ ಮತ್ತು ಏರೋಡೈನಮಿಕ್ಸ್ ಲುಕ್ಸ್ಗೋಸ್ಕರ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ. ಅದು ಕೂಡ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ವಿತ್ ನಿಮಗೆ ಶಾರ್ಕ್ ಫಿನ್ ಆ್ಯಂಟನ ಕೂಡ ಕೊಟ್ಟಿದ್ದಾರೆ, ಅದು ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 40 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಓವರಾಲ್ ನಿಮಗೆ ರಿಯರ್ ಸೆಕ್ಷನ್ ನೋಡ್ತಾ ಇರ್ಬೋದು. ರಿಯರಲ್ಲಿ ನಿಮಗೆ ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿವರ್ಸ್ ಲ್ಯಾಂಪು ಮತ್ತು ಇಂಡಿಕೇಟರ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ಸ್ಪಾಯ್ಲರ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಏರೋಡೈನಮಿಕ್ಸ್ ಲುಕ್ಸ್ ಕೊಟ್ಟಿದ್ದಾರೆ ಅಂತ. ಸೊ ನಿಮ್ಮ ಗಾಡಿ ಮೂವ್ಮೆಂಟ್ ಆಗಬೇಕಾದ್ರೆ ತುಂಬ ಸಗದಾಗಿ ಬರಲಿ ಅಂದ್ಬಿಟ್ಟು ಲುಕ್ಸ್ ಕೂಡ ಕೊಟ್ಟಿದ್ದಾರೆ. ಅದು ಕಟ್ಟಿಂಗ್ಸ್ ಕೂಡ ನೋಡ್ತಾ ಇರೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ವಿತ್ ನಿಮಗೆ ರಿಯರ್ ಡಿಫಾಗರು, ರಿಯರ್ ವೈಪರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ನಿಸಾನ್ ಲೋಗೋ, ಮ್ಯಾಗ್ನೆಟ್ ಅನ್ನೋದು ಗಾಡಿ ಹೆಸರು ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಹಾಕಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ಇದು ಈಸಿ ಶಿಫ್ಟು. ಸೊ ಇದರಲ್ಲಿ ಟ್ರಾನ್ಸ್ಮಿಷನ್ ಏನಾಗುತ್ತೆ ಅಂದರೆ ನಿಮಗೆ AMT ಮತ್ತು ಮ್ಯಾನ್ಯುಯಲ್ ಎರಡೂ ಬರುತ್ತೆ. ಮತ್ತು ಇದರಲ್ಲಿ ಈಸಿ ಶಿಫ್ಟ್ ಅಂತಲೂ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ಬಂಪರ್ಸ್ ನೋಡ್ತಾ ಇರ್ಬೋದು, ನಿಮಗೆ ಬಂಪರ್ ನಾರ್ಮಲ್ ಮೋಲ್ಡೆಡ್ ರಫ್ ಬಂಪರ್ ಕೊಟ್ಟಿದ್ದಾರೆ. ವಿತ್ ಸೆನ್ಸರ್ಸ್ ಬರುತ್ತೆ, 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಓವರಾಲು ಬೂಟ್ ಸ್ಪೇಸ್ ನೋಡಿದ್ರೆ ನಿಮಗೆ 336 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ತುಂಬ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಒಂದು ಸಬ್ ಕಾಂಪ್ಯಾಕ್ಟ್ SUV ನಿಮ್ಗೆ ಈ ಪ್ರೈಸ್ ರೇಂಜಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲಿ ನಿಮಗೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಏನೇ ಲಗೇಜ್ ಕ್ಯಾರಿ ಮಾಡೋಕ್ಕೆ ಹುಕ್ ಕೂಡ ಬರುತ್ತೆ. ಲೆಫ್ಟು ಮತ್ತು ರೈಟ್ ಸೈಡಲ್ಲಿ 2 ಕಡೆ ಕೊಟ್ಟಿದ್ದಾರೆ. ಇದು ಸ್ಪೇರ್ ವೀಲ್ ಬರೋದರೆ ಸ್ಪೇರ್ ವೀಲಲ್ಲಿ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ 15 ಇಂಚ್ ಸ್ಪೇರ್ ವೀಲ್ ಬರುತ್ತೆ. ಸೊ ನಿಮಗೆ ಅಲೈ ಏನು ಕೊಡೋದಿಲ್ಲ, ನಾರ್ಮಲ್ ವೀಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕೀಯಲ್ಲಿ ನೀವು ನೋಡಿದ್ರೆ ಲಾಕ್ ಆ್ಯಂಡ್ ಅನ್ಲಾಕು 2 ಆಪ್ಷನ್ಸ್ ಬರುತ್ತೆ. ಸೊ ನಿಮ್ಗೆ ಇದೊಂದು ಡಮ್ಮಿ ಸ್ವಿಚ್ ಕೊಟ್ಟಿದ್ದಾರೆ. ಏನಾದರೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ
ಬೇರೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ವಿತ್ ನಿಮಗೆ ಸಿಲ್ವರ್ ಕಲರ್ ಟಚ್ ಕೂಡ ಬರುತ್ತೆ. ಸೊ ಓವರಾಲ್ ನಿಮಗೆ ಇಂಟೀರಿಯರ್ ನೋಡಿದ್ರೆ ಇಂಟೀರಿಯರು ಫುಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಫುಲ್ ಬ್ಲ್ಯಾಕ್ ಡೌಟಲ್ಲಿ ಇಂಟೀರಿಯರ್ ಕೊಟ್ಟಿದ್ದಾರೆ. ಸೀಟ್ಸ್ ಆಗಿರ್ಬೋದು ಎಲ್ಲ ನಿಮಗೆ ಫುಲ್ ಬ್ಲ್ಯಾಕ್ ಡೌಟಲ್ಲಿ ಬರುತ್ತೆ. ಸೊ ಓವರಾಲ್ ಡೋರ್ ಪ್ಯಾಡ್ ನೋಡಿದ್ರೆ ನಿಮಗೆ ಡೋರ್ ಪ್ಯಾಡಲ್ಲೂ ನಿಮಗೆ ತುಂಬ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಯಾಕಂದರೆ ನಿಮಗೆ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದರಿಂದ ತುಂಬ ಲುಕ್ಕು ಸಖತ್ತಾಗಿ ಕಾಣಿಸ್ತಿದೆ. ಯಾರು ತುಂಬ ಬ್ಲ್ಯಾಕ್ ಕಲರ್ನ ಇಷ್ಟಪಡ್ತೀರೋ ಅವ್ರಿಗೆಲ್ಲ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಮ್ಯಾಗ್ನೈಟ್ ಅನ್ನೋದು ಗಾಡಿ ಹೆಸರು ಕೂಡ ಇಲ್ಲೇ ಅಷ್ಟೇ ಇದು ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ಒಂದಷ್ಟು ಟೆಕ್ಸ್ಚರ್ದು ತುಂಬ ಸಖತ್ತಾಗಿ ಲುಕ್ ಬರುತ್ತೆ. ಹಾಗೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಇಲ್ಲಿ. ವಿತ್ ನಿಮಗೆ ಇನ್ಸೈಡ್ ಹ್ಯಾಂಡಲ್ಲೂ ಅಷ್ಟೇ ಇದು ನಿಮಗೆ ಪೇಂಟೆಡ್ ಫಿನಿಷರ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ಓವರ್ ವಿಮ್ ಕಂಟ್ರೋಲ್ಸು ವಿತ್ ನಿಮಗೆ ವಿಂಡೋ ಪವರ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಪ್ ಆ್ಯಂಡ್ ಡೌನ್ ಆಪ್ಷನ್ಸು ಮತ್ತು ಕಂಟ್ರೋಲ್ಸ್ ಬಟನ್ಸು. ಇಲ್ಲೇನೋ ನೀವು ಫೋನ್ ಆಗಲಿ ಇನ್ನೂ ಏನೋ ಐಟಮ್ಸ್ ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ 1 ಲೀಟರ್ ಬಾಟಲ್ ಲೋಡ್ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬೇರೆ ಏನೇನೋ ಐಟಮ್ಸ್ಗಳು ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಸ್ಪೀಕರ್ ರಿಪ್ಲೇಸ್ಮೆಂಟ್ ಕೂಡ ಇಲ್ಲೇ ಬರುತ್ತೆ. ಓವರಾಲ್ ಸೀಟ್ ನೋಡಿದ್ರೆ ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸೀಟು. ಸೊ ನೋಡ್ತಾ ಇರ್ಬೋದು ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟು ಮತ್ತು ರೋ ಅಡ್ಜಸ್ಟ್ಮೆಂಟ್ ಎರಡೂ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೈಡ್ಸಲ್ಲಿ ನೋಡಿದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ನು ಮತ್ತು ಹೆಡ್ಲೈಟ್ ಥ್ರೋಯಿಂಗ್ ಆಪ್ಷನ್ಸು. ನಿಮಗೆ ಹೆಡ್ಲೈಟ್ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದಷ್ಟು ಟೆಕ್ಸ್ಚರ್ಸು ಮತ್ತು ಬ್ಲ್ಯಾಕ್ ಕಲರು ಟಚ್ಚು. ಹಾಗೆ AC ಕ್ಲಸ್ಟರ್ಗಳೆಲ್ಲ ಅಷ್ಟೇ ನಿಮಗೆ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರಲ್ಲಿ ಯಾವ ರೀತಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ ತುಂಬ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಸ್ಟೇರಿಂಗ್ ಬರೋದ್ರೆ ನಿಮಗೆ ನಾರ್ಮಲ್ PU ಮೋಲ್ಡಿಂಗ್ ಸ್ಟೇರಿಂಗ್ ವೀಲ್ ಬರುತ್ತೆ. ವಿತ್ ನಿಮಗೆ ಸೆಂಟ್ರಲೆಲ್ಲ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಸಾನ್ ಲೋಗೋ ಬರುತ್ತೆ. ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಸೇಫ್ಟಿ ವೈಸು ನಿಮಗೆ ಪ್ಯಾಸೆಂಜರು ಮತ್ತು ಡ್ರೈವರು ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ನಿಮಗೆ ಟಾಪ್ ಎಂಡ್ಗಳಲ್ಲಿ ನಿಮಗೆ ಫರ್ದರ್ ಏರ್ ಬ್ಯಾಗ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ನಿಮಗೆ ರೈಟ್ ಸೈಡ್ ಕಂಟ್ರೋಲ್ಸ್ ಬಂದು ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ಮತ್ತು ಲೆಫ್ಟ್ ಸೈಡಲ್ಲಿ ನಿಮಗೆ ಏನು ಮೀಡಿಯಾ ಕಂಟ್ರೋಲ್ಸ್ ಬರುತ್ತಲ್ಲ ಸೊ ಸಿಸ್ಟಮ್ದು ಅದ್ರ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಲ್ ರಿಸೀವ್ ಕಾಲ್ ಕಟ್ ಆಗಿರ್ಬೋದು ಮತ್ತು ಮೋಡು ಚೇಂಜಸ್ಸು ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಮತ್ತು ಸೋರ್ಸ್ ಬಟನ್ಸ್ ಎಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರೈಟ್ ಸೈಡಲ್ಲಿ ನೋಡಿದ್ರೆ ಏನು ಹೆಡ್ಲೈಟ್ದು ಆಪ್ಷನ್ಸ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬರೋದಾರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೀವು ನೋಡ್ತಾ ಇರ್ಬೋದು ಫ್ಯೂಲ್ ಎಕಾನಮಿ ಆಗಿರ್ಬೋದು. ಹಾಗೆ ನಿಮಗೆ ಡ್ರೈವಿಂಗ್ ನಿಮಗೆ ಟ್ರಿಪ್ ಎ ಆಪ್ಷನ್ಸು ವಿತ್ ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಸರ್ವಿಸ್ ಇಂಟರ್ವಲ್ಸ್ ಸರ್ವಿಸ್ ನಿಮಗೆ ಯಾವ ರೀತಿ ಆಪ್ಷನ್ಸ್ ಬರುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆನ್ ಆ್ಯಂಡ್ ಆಫ್ ಆಗಿದೆಯಾ, ಡಿಮ್ಮಿಂಗ್ ಕಂಟ್ರೋಲ್ಸು ಅವೆಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಮತ್ತು RPMದು ಅಷ್ಟೇ ನೀವು RPM ಬೇಕು ಮತ್ತು ಡಿಜಿಟಲಾಗಿ ಸ್ಪೀಡೋಮೀಟರ್ ಬೇಕು ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ RPM ಬರುತ್ತೆ. ಮತ್ತು ಇಲ್ಲಿ ಡಿಜಿಟಲಾಗಿ ಸ್ಪೀಡ್ ಎಷ್ಟು ಹೋಗ್ತಾಯಿದೆ ಅನ್ನೋ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ರೈಟ್ ಸೈಡ್ ನಿಮಗೆ ಫ್ಯೂಲ್ ಇಂಡಿಕೇಷನ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಗಾಡಿ ಎಷ್ಟು ಹೀಟ್ ಇದೆ ಅನ್ನೋದು ಆಪ್ಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಇದು ಫ್ಯೂಲ್ ಎಕಾನಮಿ ನಿಮಗೆ ಯಾವ ರೀತಿ ಆಗ್ತಾಯಿದೆ ಅನ್ನೋದು ಆಪ್ಷನ್ಸ್ ತೋರಿಸುತ್ತೆ. ಸೊ ಇದೆಲ್ಲ ನಿಮ್ಗೆ ನಾರ್ಮಲ್ಲು. ಓವರಾಲ್ ನಿಮಗೆ ಸೆಂಟ್ರ್ ಕನ್ಸೋಲ್ ಬರೋದಾರೆ. ಸೊ ಸೆಂಟ್ರ್ ಕನ್ಸೋಲಲ್ಲಿ ನಿಮಗೆ ಎಲ್ಲ ಗಾಡಿಗಳಲ್ಲಿ ನೋಡ್ತಾ ಇದ್ದರೆ AC ಕಂಟ್ರೋಲ್ ಸಿಸ್ಟಮ್ಗಿಂತ ಕೆಳಗಡೆ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಿಮಗೆ AC ಕಂಟ್ರೋಲ್ಸ್ ಮೇಲ್ಗಡೆ ಬರುತ್ತೆ. ವಿತ್ ನಿಮಗೆ ಬ್ಲ್ಯಾಕ್ ಕಲರ್ ಇಂಟೀರಿಯರು. ಹಾಗೆ ಇಲ್ಲೊಂದಷ್ಟು ಬ್ಲ್ಯಾಕ್ ಕಲರ್ ಟಚ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಅದೆಲ್ಲ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗೆ ಇಲ್ಲೊಂದಷ್ಟು ಟೆಕ್ಸ್ಚರ್ದು ಕ್ಯಾರಿ ಓವರ್ ಆಗಿದೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಸೆಂಟ್ರ್ ಕನ್ಸೋಲ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ರೇಡಿಯೋ ಆಗಿರ್ಬೋದು ವೆಹಿಕಲ್ಗು ಮತ್ತು ತುಂಬ ಮಿನಿಮಲ್ ಸ್ಟಿಕ್ ಹಾಕಿ ಕೊಟ್ಟಿದ್ದಾರೆ ಈ ಪ್ರೈಸ್ಗೆ ಈ ಪಾಯಿಂಟ್ ಆಫ್ ವ್ಯೂಗೆ. ಸೊ ಓಕೆ ಅಂತ ಹೇಳ್ಬೋದು. ಸೆಟ್ಟಿಂಗ್ಸು ಮೀಡಿಯಾ ಕಂಟ್ರೋಲ್ಸ್ ಆಗಿರ್ಬೋದು ಮತ್ತು ಫೋನ್ ಕಂಟ್ರೋಲ್ಸು ಹಾಗೆ ಸ್ಮಾರ್ಟ್ಫೋನ್ ಇಂಟಿಗ್ರೇಷನ್ ಅಂತ ಬರುತ್ತೆ ಅದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ವಿತ್ ನಿಮಗೆ ಇಲ್ಲಿ ಹಜಾರ್ಡ್ ಸ್ವಿಚ್ಚು ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು ಮತ್ತು ಬ್ಲೋವರ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ AC ಕಂಟ್ರೋಲ್ಸು ಅಷ್ಟೇ ನೀವು ನೋಡ್ತಾ ಇರ್ಬೋದು. ಮ್ಯಾನ್ಯಲ್ ಆಗಿದ್ರು AC ಕಂಟ್ರೋಲ್ಸ್ ನಿಮಗೆ ತುಂಬ ಯೂನಿಕಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಬ್ಲೋವರ್ ನಿಮ್ಗೆ ಯಾವ ರೀತಿ ಬೇಕು. ಸೊ ಫ್ರಂಟ್ ಬೇಕಾ ಇಲ್ಲ ಬ್ಲೋವರು ಫ್ರಂಟು ಲೆಗ್ಗಿಗೆ ಮತ್ತು ಫ್ರಂಟ್ ವಿಂಡೋಗೆ ಬೇಕಾ, ಇಲ್ಲ ನಾರ್ಮಲಾಗಿ ಫ್ರಂಟಿಗೆ ಬೇಕಾ, ಇಲ್ಲ ಬರೀ ಲೆಗ್ಗಿಗೆ ಬೇಕಾ, ಫ್ರಂಟು ಲೆಗ್ ಎರಡೂ ಬೇಕಾ, ಆ ರೀತಿ ನೀವು ಆಪ್ಷನ್ಸ್ ಕೂಡ ಸೆಟ್ ಮಾಡ್ಕೋಬೋದು. ಅದು ನಿಮ್ಗೆ ಸೆಂಟ್ರಲ್ಲಿ ಬಂದರೆ ಟೆಂಪ್ರೇಚರ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಹಾಗೆ ಲೆಫ್ಟ್ ಸೈಡಲ್ಲಿ ನೀವು ಫ್ಯಾನ್ ಸ್ಪೀಡ್ ಸೆಟ್ ಮಾಡ್ಕೋಬೋದು. ಇಲ್ಲೊಂದಷ್ಟು ಬಟನ್ಸ್ಗಳು ಮಾತ್ರ ಒಂಥರ ಸಗದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮ್ಗೆ ಇಲ್ಲಿ ಬಂದರೆ ನಿಮಗೆ ವೈರ್ಲೆಸ್ ಚಾರ್ಜರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದೊಂದು ಯೂನಿಕ್ ಅಂತಲೇ ಹೇಳ್ಬೋದು. ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಲಿ ವೈರ್ಲೆಸ್ ಚಾರ್ಜರ್ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ಸೆಂಟ್ರ್ ಕನ್ಸೋಲ್ಸ್ ನೋಡಿದ್ರೆ ನಿಮಗೆ ಸಖತ್ತಾಗಿ ಬರುತ್ತೆ. ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ಚು, ಹಾಗೆ ನಿಮಗೆ 12 volts ಸಾಕೆಟು ವಿತ್ ನಿಮಗೆ Type S ಚಾರ್ಜಿಂಗ್ ಪೋರ್ಟು. ಹಾಗೆ ಇಲ್ಲೊಂದಷ್ಟು ಮೊಬೈಲ್ ಇಟ್ಕೊಳ್ಳೋಕ್ಕೆ ಚಾರ್ಜ್ ಇಟ್ಬಿಟ್ಟು ಮೊಬೈಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆನೂ ನೀವು ವೈರ್ಲೆಸ್ ಚಾರ್ಜರ್ ಇಟ್ಕೋಬೋದು, ಕೆಳಗಡೆ ನೀವು ಮೊಬೈಲ್ ಇಟ್ಕೋಬೋದು. ಹಾಗೆ ಸೆಂಟ್ರ್ ಕನ್ಸೋಲ್ಸ್ ನೋಡ್ತಾ ಇರ್ಬೋದು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಮತ್ತು ಯೂನಿಕಾಗಿ ಬರುತ್ತೆ. ಹಾಗೆ ನಿಮಗಿದು CVT ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ರಿವರ್ಸು, ನ್ಯೂಟ್ರಲ್ಲು, ಡ್ರೈವು ಮತ್ತು ಮ್ಯಾನ್ಯಲಲ್ಲಿ ನಿಮಗೆ ಪ್ಲಸ್ ಆರ್ ಮೈನಸ್ ಮಾಡ್ಕೋಬೋದು.
ಹಾಗೆ ಗೇರ್ ಬಾಕ್ಸಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ಒಂದು ಕಪ್ ಹೋಲ್ಡ್ರು ಇಡೋಕ್ಕೆ ಚಿಕ್ಕದಾಗಿ ಕಪ್ ಹೋಲ್ಡ್ರ್ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಹ್ಯಾಂಡ್ ಬ್ರೇಕ್ ಕೂಡ ನಿಮಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಇಲ್ಲಿ ನಿಮಗೆ ಲೆದರ್ದು ಆರ್ಮ್ರೆಸ್ಟ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಇದು ನಿಮಗೆ ಅಲ್ಲಿ ಒಂದಷ್ಟು ಸ್ವಲ್ಪ ಮಿನಿಮಲಿಸ್ಟಿಕ್ ಆಫ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಓವರಾಲ್ ಡೋರ್ ಗ್ಲೋವ್ ಬರೋದಾರೆ ನಿಮಗೆ ಸಫಿಷಿಯೆಂಟ್ ಎನಫ್ ಅಂತ ಸ್ಪೇಸ್ ಅಂತ ಹೇಳ್ಬೋದು. ತುಂಬ ಡಾಕ್ಯುಮೆಂಟ್ಸ್ ಇಟ್ಬಿಟ್ಟು ನೀವು ಏನಾರ ಬೇಕಾದಷ್ಟು ಐಟಮ್ಸ್ ಇಡೋಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸನ್ವೈಸರ್ಗೆ ಬರೋದಾರೆ. ಪ್ಯಾಸೆಂಜರ್ ಸೈಡು ನಿಮಗೆ ವ್ಯಾನಿಟಿ ಮಿರರ್ ಬರುತ್ತೆ. ಡ್ರೈವರ್ ಸೈಡು ಟಿಕೆಟ್ ಹೋಲ್ಡರ್ ಮಾತ್ರ ಬರುತ್ತೆ, ವ್ಯಾನಿಟಿ ಮಿರರ್ ಏನೂ ಬರೋದಿಲ್ಲ. ಓವರಾಲ್ ಸೆಂಟ್ರಲ್ಲಿ ಬರೋದಾರೆ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಹಾಲೋಜನ್ ಬಲ್ಪು LED ಎಲ್ಲ. ಸೊ ಓವರಾಲ್ IRVM ಬರೋದ್ರೆ ನಿಮಗೆ IRVM ಮಿರರೇ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಪ್ರೀಮಿಯಮ್ ಲುಕ್ ಕೊಡ್ತಿದೆ ಅಂತ. ನಿಮಗೆ ಆಟೋ ಡಿಮ್ಮಿಂಗ್ IRVM ಬರುತ್ತೆ ಮತ್ತು ಸಗದಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಯಾವ ರೀತಿ ಇದೆ ಅಂತ. ರೂಫ್ ಕೂಡ ನಿಮಗೆ ಬ್ಲ್ಯಾಕ್ ಕಲರಲ್ಲೇ ಕೊಟ್ಟಿದ್ದಾರೆ. ಹಾಗೆ ಸೀಟ್ಸ್ ನೋಡ್ತಾ ಇರ್ಬೋದು, ಸೀಟ್ಸ್ ಕುಷನಿಂಗು ಅಷ್ಟೇ ತುಂಬ ಬ್ಲ್ಯಾಕು ಮತ್ತು ಒಂದಷ್ಟು ಲೈಟಾಗಿ ಗ್ರೇ ಟಚ್ ಕೊಟ್ಟಿದ್ದಾರೆ. ನಿಮಗೆ ಬಕೆಟ್ ಫಿಟ್ನೆಸ್ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಕೂತ್ಕೊಂಡು ಡ್ರೈವ್ ಮಾಡ್ಕೋಬೋದು. ಅವೆಲ್ಲ ನಿಮ್ಗೆ ಒಂದಷ್ಟು ತುಂಬ ಸಖತ್ತಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ರಿಯರ್ ಡೋರ್ ಪ್ಯಾಡ್ಸಲ್ಲೂ ನೀವು ನೋಡ್ತಾ ಇರ್ಬೋದು. ವಿತ್ ನಿಮಗೆ ಸಾಫ್ಟ್ ಟಚ್ ಕೂಡ ಇಲ್ಲೂ ಕ್ಯಾರಿ ಓವರ್ ಮಾಡಿದ್ದಾರೆ. ಹಾಗೆ ಇನ್ಸೈಡ್ ಆ್ಯಂಡ್ ಆಲ್ಸೋ ಪೇಂಟೆಡ್ ಬರುತ್ತೆ. ವಿತ್ ನಿಮಗೆ ಇದೆಲ್ಲ ಒಂದಷ್ಟು ಪ್ರೀಮಿಯಮ್ ಆಗಿ ಲುಕ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ಸ್ಪೀಕರು ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ಸ್ಪೀಕರೆಲ್ಲ ನೋಡ್ತಾ ಇರ್ಬೋದು, ಇದೊಂದಷ್ಟು ನಿಮಗೆ ಒಂಥರ ಡಿಸೈನ್ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಬಾಟಲ್ ಹೋಲ್ಡರ್ ಸ್ಪೇಸು ಮತ್ತು ಸಮ್ ಐಟಮ್ಸ್ ಇಡೋಕ್ಕೆ ನಿಮಗೆಲ್ಲೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಸೀಟ್ಸ್ ಬರೋದಾರೆ ರಿಯರ್ ಸೈಡಲ್ಲಿ. ಸೊ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ನಾನು ನೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ತೈ ಸಪೋರ್ಟು ಸಫಿಷಿಯೆಂಟ್ ಅಂತ ಹೇಳ್ಬೋದು. ನೀ ರೂಮು ತುಂಬ ಯೂಸ್ ಆಗಿದೆ ಮತ್ತು ಹೆಡ್ ರೂಮು ಅಷ್ಟೇ ತುಂಬ ಸಫಿಷಿಯೆಂಟ್ ಆಫ್ ಆಗಿದೆ. ಇದು ನಿಮಗೆ ಗ್ರ್ಯಾಬ್ ಹ್ಯಾಂಡ್ಲ್ ಜೊತೆ ಕೋಟು ಕೂಡ ಕೊಟ್ಟಿದ್ದಾರೆ. ಓವರಾಲ್ ತುಂಬ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ನಿಮ್ಗೆ ಸೀಟ್ ಕುಷನಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ನಿಮ್ಗೆ ಸೆಂಟ್ರ್ ಕನ್ಸೋಲಲ್ಲಿ ಆರ್ಮೆಸ್ಟ್ ಜೊತೆಗೆ ನೀವು ಫೋನ್ ಗೀನ್ ಇಟ್ಕೋಬೋದು, ಕಪ್ ಹೋಲ್ಡ್ರು ಕೂಡ ಕೊಟ್ಟಿದ್ದಾರೆ. ಸೊ ನೀವೇನ 4 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಈಸಿ ಅಂತ ಹೇಳ್ಬೋದು. ಹಾಗೆ ರಿಯರಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಸಿಗುತ್ತೆ. ಈ 2 ಪ್ಯಾಸೆಂಜರ್ಸ್ಗೆ ಸೆಂಟ್ರ್ ಪ್ಯಾಸೆಂಜರ್ಸ್ಗೆ ನಿಮ್ಗೆ ಸಿಗೋದಿಲ್ಲ. ಹಾಗೆ ನಿಮಗೆ ರಿಯರ್ AC ವೆಂಟ್ಸ್ ಕೂಡ ಬರುತ್ತೆ. ವಿತ್ ಇಲ್ಲಿ ಒಂದಷ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಇದು ಬ್ಲ್ಯಾಕ್ ಕಲರ್ ಯಾರು ಇಷ್ಟಪಡ್ತಾರೆ ಅಂಥವ್ರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಯಾಕಂದರೆ ಫುಲ್ ಬ್ಲ್ಯಾಕ್ ಡೌಟ್ ಇಂಟೀರಿಯರು ಎಕ್ಸ್ಟೀರಿಯರ್ ಆಗಿ ಕೊಟ್ಟಿರ್ಬೋದು. ಹಾಗೆ ರಿಯರಲ್ಲಿ ನಿಮಗೆ ಇನ್ನೊಂದು ಏನಂದರೆ Type C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಡ್ರೈವರ್ ಮತ್ತು ಪ್ಯಾಸೆಂಜರ್ ಸೈಡಲ್ಲಿ ರಿಯರ್ ನಿಮಗೆ ಏನೋ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಒಂದಷ್ಟು ಫೀಚರ್ಸ್ಗಳನ್ನ ನಿಮಗೆ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಇಷ್ಟ ಆಗಿತ್ತು ನಿಸಾನ್ ಮ್ಯಾಗ್ನೆಟ್ ಕೋರೋ ಎಡಿಷನ್ನ ರಿವ್ಯೂ. ಸೊ ಓವರಾಲ್ ನಿಮಗೆ ಪ್ರೈಸ್ ಬಗ್ಗೆ ಹೇಳಿದ್ದಾರೆ. ನೀವು ನಾರ್ಮಲ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 8.3 ಲ್ಯಾಕ್ಸು ಎಕ್ಸ್ ಶೋರೂಮಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ನೀವು ಟಾಪ್ ಎಂಡ್ಗೆ ಹೋಗ್ತೀವಿ, ಇಲ್ಲ CVT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬೇಕು ಅಂತ ಹೇಳಿದ್ರೆ 10.8 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಸಿಗುತ್ತೆ. ಸೊ ನೀವು ನಿಮಗೇನೋ ಡೀಟೇಲ್ಸಾಗಿ ಆನ್ ರೋಡ್ ಎಷ್ಟು ಬೇಕು ಮತ್ತು ಆಫರ್ಸ್ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಲೊಕೇಶನ್ ಮತ್ತು ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು, ನೀವು ಶೋರೂಮ್ ಕೂಡ ವಿಸಿಟ್ ಮಾಡ್ಕೋಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.